Hi, hello everyone. Welcome to the online sessions on advanced corporate accounting. In this video, I have taken a problem from Bangalore University BCom 2017 question paper from liquidation chapter. Let us see how to solve this. The question is like this. Bhavya Limited went into voluntary liquidation on 31st March 2016. At this date, its balance sheet was as under. They have given a balance sheet. The first part is here. That is equity and liabilities part. 12% preference shares of rupees 100 each, 4 lakhs. 20,000 equity shares of rupees 10 each, fully paid, 2 lakhs. 50,000 equity shares of rupees 10 each, rupees 8 paid, 4 lakhs. 30,000 equity shares of rupees 10 each, 6 paid, 1,80,000. Observe this very carefully. You have three different types of equity shares. All are equity shares only with the same 10 rupees face value, but the first kind of shares are fully paid. The second shares only 8 rupees paid. The remaining 30,000 third category only 6 rupees paid. ಸೊ ಎಲ್ಲವೂ ಈಕ್ವಿಟಿ ಶೇರ್ಸು ಎಲ್ಲ 10 ರೂಪಾಯಿ ಫೇಸ್ ವ್ಯಾಲ್ಯೂ ಇದೆ. ಆದರೆ 20,000 ಶೇರ್ಸು ಫುಲ್ಲಿ ಪೇ ಆಗಿದೆ, ಅಂದರೆ 10 ರುಪೀಸು ಕೂಡ ಕಂಪನಿಗೆ ಪೇ ಮಾಡಿದ್ದಾರೆ. ಇನ್ನು 50,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನು ಮಾಡಿದ್ದಾರೆ, ಬರೀ 8 ರುಪೀಸ್ ಪೇ ಮಾಡಿದ್ದಾರೆ. ಅಂದರೆ ಅವರು 2 ರುಪೀಸ್ ಇನ್ನು ಕಾಲ್ಸ್ ಇನ್ ಅರಿಯರ್ಸ್ ಇದೆ. ಆ್ಯಂಡ್ ಥರ್ಡ್ ಕ್ಯಾಟಗರಿ 30,000 ಈಕ್ವಿಟಿ ಶೇರ್ಸ್ ಇದೆಯಲ್ಲ, ಅದರಲ್ಲಿ 6 ರುಪೀಸ್ ಪೇಮೆಂಟ್ ಮಾಡಿದ್ದಾರೆ ಅಂತಂದರೆ ಇನ್ನು 4 ರುಪೀಸ್ ಕಾಲ್ಸ್ ಇನ್ ಅರಿಯರ್ಸ್ ಇದೆ. ನಾರ್ಮಲಿ ವೆನ್ ದ ಕಂಪನಿ ಗೆಟ್ ಇನ್ಸ್ ಟು ಲಿಕ್ವಿಡೇಷನ್, ಅಟ್ ದ ಟೈಮ್ ಆಫ್ ಪೇಯಿಂಗ್ ಬ್ಯಾಕ್ ದಿ ಲಯಬಿಲಿಟೀಸ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಅಮೌಂಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಇಟ್ ಡಿಪೆಂಡ್ಸ್ ಅಪಾನ್ ದಿ ಕ್ಯಾಟಗರಿ ಆಫ್ ಶೇರ್ಸ್. ಫುಲ್ಲಿ ಪೇಯ್ಡ್ ಶೇರ್ ಹೋಲ್ಡರ್ಸ್ಗೆ ಜಾಸ್ತಿ ಪೇಮೆಂಟ್ ವಾಪಸ್ ಬರುತ್ತೆ, ಆ್ಯಂಡ್ ಕಡಿಮೆ ಪೇಮೆಂಟ್ ಮಾಡಿರೋವಂಥವ್ರಿಗೆ ಕಡಿಮೆ ವಾಪಸ್ ಬರುತ್ತೆ. ಅದು ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಐ ವಿಲ್ ಶೋ ಯು ಅಟ್ ದ ಸ್ಟೇಟ್ಮೆಂಟ್. ಸೊ 3 ಟೈಪ್ಸ್ ಆಫ್ ಈಕ್ವಿಟಿ ಶೇರ್ ಸರ್, ಅದು ನೆನಪಿನಲ್ಲಿ ಇಟ್ಕೊಂಡಿರಿ. ದೆನ್ ಯು ಹ್ಯಾವ್ ಕ್ರೆಡಿಟಾರ್ಸ್ ಇನ್ಕ್ಲೂಡಿಂಗ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 60,000 ಆ್ಯಂಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 15,000. The total amount of creditors they have given 2,20,000, including secured creditors ಅಂತ ಇದ್ದಾರೆ. ಅಂದರೆ ಈ 2,20,000 ಅಲ್ಲೇ 60,000 ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಸೇರಿಕೊಂಡಿದೆ, ಆ್ಯಂಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 15,000 ಇದೆ. ಸೊ ಅವೆರಡನ್ನೂ ಕೂಡ ಇದರಿಂದ ನಾವು ಸಪ್ರೇಟ್ ಮಾಡಬೇಕಾಗತ್ತೆ. ಸೊ ಸಪ್ರೇಟ್ ಮಾಡಿಬಿಟ್ಟು ಇರೋ ಬ್ಯಾಲೆನ್ಸು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆಗುತ್ತೆ. ಸೊ ಈ 2,20,000 ಅನ್ನೋದು 3 ಕ್ಯಾಟಗರಿ ಆಫ್ ಕ್ರೆಡಿಟಾರ್ಸು. ಮೊದಲನೇದು ಸೆಕ್ಯೂರ್ಡ್ ಕ್ರೆಡಿಟಾರ್ಸು ಎಷ್ಟಿದೆ, 60,000 ರುಪೀಸ್. ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು 15,000 ರುಪೀಸ್. ಸೊ ಟೋಟಲ್ 2,20,000ಅಲ್ಲಿ 60 ಪ್ಲಸ್ 15 75 ಹೋದರೆ ದಟ್ ವಿಲ್ ಬಿ 2,20,000 ಮೈನಸ್ 75, that will be 1,45,000. This is unsecured creditors. Got it? Creditors total amount 2,20,000 they have given. Adralli 60,000 you should take as secured creditors, 15,000 should be taken as preferential creditors, and the balance will be treated as unsecured creditors, that is 1,45,000. So this is the liabilities side of the balance sheet given in the question. Then coming to the assets, they have given assets are like this: freehold property 5,80,000, plant and machinery 2,90,000, motor vehicles 60,000, stock 1,90,000, debtors 1 lakh, cash in hand 30,000, profit and loss account 1,50,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,50,000. ಅಸೆಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿದ್ದಾರೆ ಅಂತಂದರೆ ದಟ್ ಶುಡ್ ಬಿ ಟೇಕನ್ ಆ್ಯಸ್ ಲಾಸ್. ದಟ್ ಈಸ್ ಲಾಸ್.
ಬಿಕಾಸ್ ಪ್ರಾಫಿಟ್ ಆದರೆ ಅದು ಲಯಬಿಲಿಟಿ ಸೈಡಲ್ಲಿ ಇರುತ್ತೆ. ಅಸೆಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಅಂತಂದರೆ ಅದು ಲಾಸು, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ದೋಸ್ ಥಿಂಗ್ಸ್. ಲಿಕ್ವಿಡೇಷನ್ ಟೈಮಲ್ಲಿ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ವಿ ಆರ್ ಓನ್ಲಿ ಕನ್ಸರ್ನ್ಡ್ ವಿತ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ದ ರಿಯಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಕಂಪನಿ. ವಿ ಆರ್ ನಾಟ್ ಕನ್ಸಿಡರಿಂಗ್ ದ fictitious assets, right? So after the balance sheet they have given some additional information. Look at the points. Point number 1, the preference dividend is in arrears for 2 years and is payable on liquidation. ಪ್ರಿಫರೆನ್ಸ್ ಡಿವಿಡೆಂಡು 2 ವರ್ಷದ್ದು ಪೆಂಡಿಂಗ್ ಇದೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಲಯಬಿಲಿಟಿ ಸೈಡಲ್ಲಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು ದಟ್ ಈಸ್ 4 lakhs rupees ಇದೆ. ಅದರ ಮೇಲೆ 2 yearsಗೆ ಅರಿಯರ್ಸ್ ಇದೆ ಡಿವಿಡೆಂಡ್. ದಟ್ ಡಿವಿಡೆಂಡ್ ಶುಡ್ ಬಿ ಪೇಯಬಲ್ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್, ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಟ್. ದೆನ್ ದ ಲಿಕ್ವಿಡೇಟರ್ ರಿಯಲೈಸಸ್ ದಿ ಅಸೆಟ್ಸ್ ಆ್ಯಸ್ ಫಾಲೋಸ್. ಲಿಕ್ವಿಡೇಟರ್ ಯಾವ್ಯಾವ ಪ್ರಾಪರ್ಟಿನ ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ ಅನ್ನೋ ಡೀಟೇಲ್ಸ್ ಕೊಟ್ಟಿದ್ದಾರೆ. ಫ್ರೀ ಹೋಲ್ಡ್ ಪ್ರಾಪರ್ಟಿ ಈಸ್ ಸೋಲ್ಡ್ ಫಾರ್ 7 lakhs, ಪ್ಲಾಂಟ್ ಆ್ಯಂಡ್ ಮಿಷನರಿ ಈಸ್ ಸೋಲ್ಡ್ ಫಾರ್ 2,50,000, motor vehicles is sold for 40,000, stock 1,75,000, debtors 80,000. These are the amounts realized by the liquidator by selling the assets of the company. So this should go to the debit side of our liquidator's final statement. Then to the next point, the liquidation expenses amounted to rupees 5,000. Liquidation expenses. Then liquidator entitled to a remuneration on liquidator is entitled to a remuneration of 3% on assets realized. ಲಿಕ್ವಿಡೇಟರ್ಗೆ ರೆಮ್ಯುನರೇಷನ್ ಕೊಡಬೇಕು 3% ಆನ್ ಅಸೆಟ್ಸ್ ರಿಯಲೈಸ್ಡ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್. ಬ್ರಾಕೆಟಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ. ಅವ್ರು ಮೆನ್ಷನ್ ಮಾಡಿಲ್ಲ ಅಂದರೂ ಕೂಡ ನಾವು ಕ್ಯಾಶನ್ನು ಕನ್ಸಿಡರ್ ಮಾಡೋದಿಲ್ಲ. ಯಾಕೆ ಕ್ಯಾಶನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತಂದರೆ ದೇರ್ ಈಸ್ ನಥಿಂಗ್ ಟು ರಿಯಲೈಸ್. ಇಟ್ ಈಸ್ ಆಲ್ರೆಡಿ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಈಗ ಪ್ಲ್ಯಾಂಟು, ಲ್ಯಾಂಡು, ಬಿಲ್ಡಿಂಗು, ಮಿಷನರಿ, ಸ್ಟಾಕು ಇವೆಲ್ಲ ಕೂಡ ಕ್ಯಾಶಲ್ಲಿರೋದಿಲ್ಲ. ಅದು ಬೇರೆ ಬೇರೆ ಅಸೆಟ್ಸ್ ರೂಪದಲ್ಲಿರುತ್ತೆ. ಅದನ್ನು ಮಾರಾಟ ಮಾಡಬೇಕು, ಸೇಲ್ ಮಾಡಬೇಕು. ದಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ಬಟ್ ಯು ನೀಡ್ ನಾಟ್ ಕನ್ವರ್ಟ್ ಕ್ಯಾಶ್ ಇನ್ ಟು ಕ್ಯಾಶ್ ಅಗೈನ್. ಕ್ಯಾಶನ್ನು ಮತ್ತೆ ನೀನು ಮಾರಾಟ ಮಾಡಿಬಿಟ್ಟು ಕ್ಯಾಶ್ ಖರೀದಿ ಮಾಡೋ ಅವಶ್ಯಕತೆ ಇಲ್ವಲ್ಲ. ಸೊ ಕ್ಯಾಶ್ಗೆ ಇಟ್ ಈಸ್ ರೆಡಿಲಿ ಅವೈಲಬಲ್. ದೇರ್ ಫೋರ್ ಅದಕ್ಕೆ ಅವನು ಲಿಕ್ವಿಡೇಟರ್ ಮಾಡೋಂಥ ಕೆಲಸ ಏನೂ ಇಲ್ಲ. ದೇರ್ ಫೋರ್ ಅವನಿಗೆ ರೆಮ್ಯುನರೇಷನ್ ಕೊಡೋದಿಲ್ಲ. ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂತ ಅವ್ನು ಮೆನ್ಷನ್ ಮಾಡಿರೋದ್ರಿಂದ, ಆ್ಯಂಡ್ ವಿ ಕೆನಾಟ್ ಬ್ಲೈಂಡ್ಲಿ ಗೋ ಲೈಕ್ ಕ್ಯಾಶ್ ಶುಡ್ ಬಿ ಎಕ್ಸ್ಕ್ಲೂಡೆಡ್ ಆಲ್ವೇಸ್ ಅಂತಲೂ ಹೇಳೋಕ್ಕಾಗಲ್ಲ. ಇನ್ ಸಮ್ ಕ್ವಶನ್ಸ್ ಇಫ್ ದ ಪ್ರಾಬ್ಲಮ್ ಡಿಮ್ಯಾಂಡ್ಸ್, in some questions if the problem says remuneration is paid on cash also, including cash, ಕೆಲವು ಪ್ರಾಬ್ಲಮ್ಸ್ ಎಲ್ಲ ಥರ ಕೊಡ್ತಾರೆ ಇನ್ಕ್ಲೂಡಿಂಗ್ ಕ್ಯಾಶ್ ಅನ್ನೋದನ್ನು ಹೇಳ್ತಾರೆ. ಸೊ ಇನ್ಕ್ಲೂಡಿಂಗ್ ಅಂತ ಹೇಳಿದಾಗ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್ ಆಲ್ಸೋ. ಸೊ ಇಟ್ ಎಂಟೈರ್ಲಿ ಡಿಪೆಂಡ್ಸ್ ಅಪಾನ್ ದ ಪ್ರಾಬ್ಲಮಲ್ಲಿ ಇನ್ಕ್ಲೂಡಿಂಗ್ ಅಂತ ಹೇಳಿದರೆ ಇನ್ಕ್ಲೂಡ್ ಮಾಡಿ, ಇಲ್ಲ ಅಂದರೆ ಬೇಡ. ಇಲ್ಲಿ ಎಕ್ಸ್ಕ್ಲೂಡಿಂಗ್ ಅಂತ ಹೇಳಿದರೆ ನಾವು ನಾರ್ಮಲಿ ಎಕ್ಸ್ಕ್ಲೂಡ್ ಮಾಡ್ತೀವಿ ಅದನ್ನು. And 2% on the amount paid to unsecured creditors including preferential creditors. ಇದು ಅಷ್ಟೇ. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು ಸೇರ್ಕೊಳ್ತಾರೆ. ಅವ್ರು ಇನ್ಕ್ಲೂಡಿಂಗ್ ಅಂತ ಹೇಳಿಲ್ಲ ಅಂದರೂ ಸೇರ್ಕೊಳ್ತಾರೆ. ಬಟ್ ಸಮ್ಟೈಮ್ಸ್ ಅವ್ರೇನಾದರೂ ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಬಿಟ್ರೆ ಅವಾಗ ಸೇರಿಸ್ಕೋಬಾರ್ದು. ರೈಟ್. ಸೊ 2 types of remuneration to the liquidator. One is 3% on assets realized and the other one is 2% on the amount paid to unsecured creditors. You are required to prepare liquidator's final statement of account and calculate the final payment per each category of equity share. See this question, this is very important. You have to prepare liquidator's final statement. At the same time, you have to calculate the final payment for each category of equity shares. Question ಅಲ್ಲಿ ಆಗಲೇ ನೋಡ್ತಾ ಇದ್ವಿ ನಾವು 3 types of equity shares ಇದೆ. ಒಂದು ಫುಲ್ಲಿ ಪೇಯ್ಡ್ ಆಗಿರೋದು, ಒಂದು 8 rupees ಪೇಮೆಂಟ್ ಮಾಡಿರೋದು, ಇನ್ನೊಂದು 6 rupees ಪೇಮೆಂಟ್ ಮಾಡಿರೋದು. ಸೊ ಈ 3 ಕ್ಯಾಟಗರೀಸ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಫೈನಲ್ ಆಗಿ ಎಷ್ಟೆಷ್ಟು ಅಮೌಂಟನ್ನು ನಾವು ಕೊಡ್ತೀವಿ ಪರ್ ಶೇರ್ ಹೋಲ್ಡರ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಐ ವಿಲ್ ಶೋ ಯು ಹೌ ಟು ಕ್ಯಾಲ್ಕುಲೇಟ್ ದಟ್. ರೈಟ್. ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕ್ವಶನ್, ಲೆಟ್ ಅಸ್ ಪ್ರೊಸೀಡ್ ಟು ದಿ liquidator's final statement of account. We will take all the assets realized including the cash,
ಕ್ಯಾಶ್ ಫಸ್ಟ್ ಐಟಮ್ ತೊಗೊಂಡ್ಬಿಟ್ಟು ಆಮೇಲಿಂದ ಅಸೆಟ್ಸ್ ರಿಯಲೈಸ್ಡ್ ಯಾವ್ದು ಕೊಟ್ಟಿದ್ದಾರೆ ಅದನ್ನೆಲ್ಲ ಡೆಬಿಟ್ ಸೈಡಲ್ಲಿ ತೊಗೊಂಡ್ಬಿಡೋಣ. ಲೆಟ್ಸ್ ಗೋ ಟು ದಿ liquidators final statement here. Yes, so liquidators final statement of account. On the debit side, cash in hand 30,000, cash in hand 30,000 taken. Then assets realized one by one as given in the question. Freehold property 7 lakhs, plant and machinery 2,50,000. Then motor vehicles 40,000. Stock 1,75,000, stock 1,75,000. Then debtors 80,000. ನೋಡಿ, ಡೆಬಿಟ್ ಸೈಡ್ ಆಫ್ ದ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟಲ್ಲಿ ಸ್ಟಾರ್ಟ್ ಫ್ರಮ್ ಕ್ಯಾಶ್, ದೆನ್ ಮೇಕ್ ಎನ್ ಎಂಟ್ರಿ ಆಫ್ ಆಲ್ ದ ಅಸೆಟ್ಸ್ ರಿಯಲೈಸ್ಡ್ ಆ್ಯಸ್ ಗಿವನ್ ಇನ್ ದ ಕ್ವಶನ್. ಅಡ್ಜಸ್ಟ್ಮೆಂಟ್ಸಲ್ಲಿ ಪಾಯಿಂಟ್ ನಂಬರ್ 2 ಅಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಅಸೆಟ್ಸನ್ನು ಎಷ್ಟೆಷ್ಟು ಅಮೌಂಟಿಗೆ ಸೇಲ್ ಮಾಡಿ ಕ್ಯಾಶ್ ರಿಯಲೈಸ್ ಆಗಿದೆ ಅನ್ನೋದು, ಅದನ್ನು ಆ್ಯಸ್ ಇಟ್ ಈಸ್ ತಗೊಂಡು ಬಂದು ಡೆಬಿಟ್ ಸೈಡ್ ಆಫ್ ದ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಡೆಬಿಟ್ ಸೈಡ್ ವರ್ಕ್ ಈಸ್ ಡನ್. ನಾವು come to the credit side of the liquidator's final statement. As per the payment criteria given in the format, we will begin from first item, that is secured creditors. Remember, there is a secured creditor. ಯಾವ ಅಸೆಟ್ ಮೇಲೆ ಸೆಕ್ಯೂರ್ ಆಗಿದೆ ಅನ್ನೋದು ಕೊಟ್ಟಿಲ್ಲ, ಬಟ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಮಾತ್ರ ಕೊಟ್ಟಿದ್ದಾರೆ. ಸೊ ವಿಲ್ ಟೇಕ್ ಇಟ್ ಆಸ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಸೊ ಫಸ್ಟ್ ಐಟಮ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 60,000 ಪೇಮೆಂಟ್ ಆಯಿತು, 60,000 ಮಾಡಿದ್ದೀವಿ ಇಲ್ಲಿ. ದೆನ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ದಟ್ ಈಸ್ ಆಲ್ಸೋ ಗಿವನ್ ಆಸ್ ಎನ್ ಅಡ್ಜಸ್ಟ್ಮೆಂಟ್ ಪಾಯಿಂಟ್, ದಟ್ ಈಸ್ 5,000 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸನ್ನು ತಗೊಂಡಿದ್ದೀವಿ. ದೆನ್ ಯು ಹ್ಯಾವ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. 2 ಟೈಪ್ಸ್ ಆಫ್ ರೆಮ್ಯುನರೇಷನ್ ಇದೆ ಲಿಕ್ವಿಡೇಟರ್ದು. ಒಂದು 3% ಆನ್ ಅಸೆಟ್ಸ್ ರಿಯಲೈಸ್ಡ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್. ಅಸೆಟ್ಸ್ ರಿಯಲೈಸ್ಡ್ ಜಸ್ಟ್ ನೌ ವಿ ಹ್ಯಾವ್ ಎಂಟರ್ಡ್ ಆನ್ ದ ಡೆಬಿಟ್ ಸೈಡ್ ಎಂಟ್ರಿ ಮಾಡಿರೋ ಎಲ್ಲ ಅಸೆಟ್ಸನ್ನು ಕ್ಯಾಶ್ ಬಿಟ್ಟು ದಟ್ ಈಸ್ 7 lakh ಪ್ಲಸ್ 2,50,000 ಪ್ಲಸ್ 40 ಪ್ಲಸ್ 1,75,000 ಪ್ಲಸ್ 80. ಇದಿಷ್ಟನ್ನು ಇಫ್ ಯು ಟೋಟಲ್ ಯು ವಿಲ್ ಬಿ ಗೆಟಿಂಗ್ 12,45,000. 12,45,000, that is the total amount of assets realized. ಸೊ 3% ಕಮಿಷನ್ ಅಂತ ಹೇಳ್ತಾ ಇದ್ದಾರೆ. ಸೊ 12,45,000 ಇಂಟು 3/100 ಇಫ್ ಯು ಕ್ಯಾಲ್ಕುಲೇಟ್, ಯು ಶುಡ್ ಬಿ ಗೆಟಿಂಗ್ 37,350. 37,350 is the remuneration, 3%. Then you have second type of remuneration. That is 2% on unsecured creditors. 2% on unsecured creditors including preferential. 2% on unsecured creditors including preferential. So unsecured creditors ಎಷ್ಟಿದೆ, unsecured creditors ಎಷ್ಟಿದೆ ಅಂತ ಆಗಲೇ ನೋಡಿದ್ವಿ ನಾವು. ಟೋಟಲ್ ಕ್ರೆಡಿಟಾರ್ಸ್ ಕೊಟ್ಟಿದ್ರು 2,20,000. ಅದರಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 60,000 ಲೆಸ್ ಮಾಡ್ಕೊಂಡ್ವಿ. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 15,000. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಬರುತ್ತೆ 1,45,000. ಬಟ್ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸನ್ನು ಕೂಡ ನಾವು ಸೇರಿಸ್ಕೊಂಡು ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ, ಬಿಕಾಸ್ ಕ್ವಶನಲ್ಲೇ ಅವರೇ ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತ. ಅವ್ರು ಹೇಳಿಲ್ಲ ಅಂದರೂ ನಾರ್ಮಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ವಿಲ್ ಇನ್ಕ್ಲೂಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಆಲ್ಸೋ. ದೇರ್ ಬೈ 1,45,000 unsecured creditors plus 15,000 preferential creditors. So 1,45,000 plus 15, 1,60,000 ಮೇಲೆ 2%, that should be 3,200. So how you are getting this 1,60,000? Question alli 2,20,000 is the total amount of creditors. ಆ 2,20,000 ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 60,000 ಲೆಸ್ ಮಾಡ್ಕೊಂಬಿಡಿ. 2,20,000 ಮೈನಸ್ 60, 1,60,000. ಈ 1,60,000 ಅಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸು 1,45,000 ಇರುತ್ತೆ, ಪ್ರಿಫರೆನ್ಸ್ ಕ್ರೆಡಿಟಾರ್ಸು 15,000 ಇರುತ್ತೆ. ನಾವು ರೆಮ್ಯುನರೇಷನ್ ಎರಡೂ ಸೇರಿಸಿ ಮಾಡೋದ್ರಿಂದ 1,60,000 ಮೇಲೆ ತಗೊಂಡಿದ್ದೀವಿ. ಸೊ ಒನ್ಸ್ ದಟ್ ಈಸ್ ಡನ್, ಗೋ ಟು ದ ನೆಕ್ಸ್ಟ್ ಐಟಮ್, ದಟ್ ಈಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು. 15,000 ಪೇಮೆಂಟ್ ಮಾಡ್ಕೊಂಬಿಡಿ.
Then proceed to the next part of the liquidators final statement. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಆದಮೇಲೆ ನೀವು ಪೇಮೆಂಟ್ ಮಾಡಬೇಕಾಗಿರೋದು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಎಷ್ಟಿದೆ ಅಂತ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. 220,000 minus 60 minus 15, that comes to 1,45,000. ಸೊ 1,45,000 ಅಲ್ಲಿ ಪೇಮೆಂಟ್ ಮಾಡಿದ್ದೀವಿ. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 1,45,000. ಆಫ್ಟರ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ you should go to the next item, that is preference shareholders. Preference shareholdersಗೆ 2 years ಅರಿಯರ್ಸು ಪೇಮೆಂಟ್ ಕೊಡಬೇಕು ಅನ್ನೋ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡು 2 years ಅರಿಯರ್ಸ್ ಇದೆ, 2 years ಪೆಂಡಿಂಗ್ ಇದೆ. ನಾವು ದಿ ಅಮೌಂಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಸ್ 4 lakh. ಅವ್ರಿಗೆ ಡಿವಿಡೆಂಡ್ ಕೊಡಬೇಕಾಗಿರೋದು 12%. ಈ 12% ಎಷ್ಟಿದೆ, ಇಟ್ಸ್ ಗಿವನ್ ಇನ್ ದ ಕ್ವಶನ್, ಮೆನ್ಷನ್ಡ್ ಇನ್ ದ question. So 4 lakhs into 12 by 100, 4 lakhs into 12%, that is 48,000. This is for 1 year. 2 years ಗೆ ಪೆಂಡಿಂಗ್ ಇದೆ. 2 years ಗೆ ಪೆಂಡಿಂಗ್ ಇದೆ ಅಂದರೆ into 2 years, that comes to 96,000. ರಿಮೆಂಬರ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಕೊಡಬೇಕು ಕಂಪನಿ. 2 ವರ್ಷದಿಂದ ಡಿವಿಡೆಂಡ್ ಕೊಟ್ಟಿಲ್ಲ, ಪೆಂಡಿಂಗ್ ಇದೆ, ಅರಿಯರ್ಸ್ ಇದೆ, ಅದನ್ನು ಈಗ ಕೊಡಬೇಕು. ಈಗ ಕೊಡಬೇಕು ಅಂದರೆ 2 years ಡಿವಿಡೆಂಡ್ ಕ್ಯಾಲ್ಕುಲೇಟ್ ಮಾಡಿ. ಡಿವಿಡೆಂಡ್ ಪರ್ಸಂಟೇಜ್ ಎಷ್ಟು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪಕ್ಕದಲ್ಲೇ 12% ಪ್ರಿಫರೆನ್ಸ್ ಶೇರ್ಸ್ ಅನ್ನೋದನ್ನು ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾನೆ. ಕ್ವಶನಲ್ಲೇನೆ 12% ಪ್ರಿಫರೆನ್ಸ್ ಶೇರ್ಸ್ ಅಂತ ಮೆನ್ಷನ್ ಮಾಡಿದ್ದಾನೆ. 12% ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಅರ್ಥ ಏನು? ಅದರ ಮೇಲೆ ಡಿವಿಡೆಂಡು 12% ಅಂತ. ಸೊ 4 lakhs rupees is the preference share capital amount. ಕ್ಯಾಲ್ಕುಲೇಟ್ 12%, 48,000 ಬರುತ್ತೆ. ಅದು 1 yearಗೆ ಇಂಟು 2 ಮಾಡಿಕೊಂಡ್ರೆ 2 yearsಗೆ ಆಗುತ್ತೆ. ದಟ್ ಶುಡ್ ಬಿ 96,000. ಸೊ 96,000 is the arrears of preference dividend for 2 years. Then preference share capital 4 lakhs. ಎರಡು ಸೇರಿ 4,96,000. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಕ್ಯಾಪಿಟಲ್ಲು, ಅದರ ಮೇಲೆ ಅವ್ರು ಕೊಡಬೇಕಾಗಿರೋ ಡಿವಿಡೆಂಡು, ಅಸಲು ಬಡ್ಡಿ ಎರಡು ಸೇರಿಸಿ ಕೊಡ್ತಾ ಇದ್ದೀವಿ. ಸಾಲ ತೀರಿಸ್ಬಿಡ್ತಾ ಇದ್ದೀವಿ ಅಂದರೆ ಬರೀ ಬಡ್ಡಿ ಮಾತ್ರ ಕೊಟ್ಬಿಟ್ರೆ ಸಾಲಲ್ಲ. ಈಗ ನೀವು ಯಾರ ಹತ್ರನೋ 1 ಲಕ್ಷ ಸಾಲ ಮಾಡಿರ್ತೀರ, ಅದ್ರ ಮೇಲೆ 10,000 ರೂಪಾಯಿ ಬಡ್ಡಿ ಅಂದರೆ ನೀವು 10,000 ಎತ್ಕೊಂಡು ಕೊಟ್ಬಿಟ್ಟು ಆಗೋಯ್ತು ಸಾಲ ಅಂದರೆ ಸುಮ್ಮನೆ ಇರ್ತಾರ? 10,000 ಬಡ್ಡಿನೂ ಕೊಡಬೇಕು, ಜೊತೆಗೆ ನೀವು ತಗೊಂಡಿರೋ ಸಾಲ 1 ಲಕ್ಷನೂ ಕೊಡಬೇಕು ಅಲ್ವಾ? ಸೊ ಅಸಲು ಬಡ್ಡಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲಿ 4 lakhs ಅಂತ ಹೇಳ್ತಾ ಇದ್ದೀವಲ್ಲ, ಅದು ಅಸಲು. ಅದರ ಮೇಲೆ ಡಿವಿಡೆಂಡ್ ಕೊಡ್ತಾ ಇದ್ದೀವಲ್ಲ, ಅದು ಬಡ್ಡಿ. ಸೊ ಎರಡು ಸೇರಿಸಿ ಕೊಡಬೇಕು ನಾವು ಸಾಲ ತೀರಿಸ್ಬೇಕಾದ್ರೆ. 96,000 ಡಿವಿಡೆಂಡು ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಕ್ಯಾಪಿಟಲ್ ಪ್ಲಸ್ ಡಿವಿಡೆಂಡ್, ಆಲ್ವೇಸ್ ಕ್ಯಾಪಿಟಲ್ ಪ್ಲಸ್ ಡಿವಿಡೆಂಡ್. ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಸೊ ಟೋಟಲ್ 4,96,000 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಆಯಿತು. ಈಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮುಗೀತು ಅಂದರೆ ಈಗ ನೆಕ್ಸ್ಟ್ ನಾವು ಪೇಮೆಂಟ್ ಕೊಡಬೇಕಾಗಿರೋದು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರ ಅಕೌಂಟ್ ಖತಮ್ ಆಯಿತು ಅಂದರೆ ಇನ್ನು ಎಷ್ಟು ಅಮೌಂಟ್ ಉಳಿದಿರುತ್ತೋ ಅಷ್ಟನ್ನು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡ್ತೀವಿ. ಅದು ಕಡಿಮೆ ಇರಲಿ, ಜಾಸ್ತಿ ಇರಲಿ, ಸರ್ಪ್ಲಸ್ ಇರಲಿ, ಶಾರ್ಟೇಜ್ ಇರಲಿ, ಎಷ್ಟೇ ಅಮೌಂಟ್ ನಮ್ಮ ಹತ್ರ ಇದೆಯೋ ಅಷ್ಟನ್ನು ಕೂಡ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಟ್ಬಿಡ್ತೀವಿ. ಆದರೆ in this problem we have 3 different categories of equity shareholders. ಒಂದೇ ಕ್ಯಾಟಗರಿ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ ಇದ್ದಿದ್ರೆ ಎಷ್ಟು ಅಮೌಂಟ್ ಉಳಿದಿದೆಯೋ ಅಷ್ಟನ್ನು ಅವ್ರು ಕೊಟ್ಬಿಡ್ತಾ ಇದ್ವಿ. ಬಟ್ 3 ಡಿಫ್ರೆಂಟ್ ಕ್ಯಾಟಗರೀಸ್ ಇರೋದ್ರಿಂದ ಯಾವ್ಯಾವ ಕ್ಯಾಟಗರಿ ಅವರಿಗೆ ಎಷ್ಟೆಷ್ಟು ಅಮೌಂಟನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಪೇಮೆಂಟ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಾರ್ ದಟ್ ವಿಲ್ ಪ್ರಿಪೇರ್ ಎ ಸ್ಮಾಲ್ ವರ್ಕಿಂಗ್ ನೋಟ್. ಸಿ ಹಿಯರ್, ವರ್ಕಿಂಗ್ ನೋಟ್ ನಂಬರ್ 1. ಫೈನಲ್ ಪೇಮೆಂಟ್ ಪರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಈಸ್ ಅಸರ್ಟೈನ್ಡ್ ಫಾಲೋಸ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಮೊದಲಿಗೆ ಟೋಟಲ್ ಅಮೌಂಟ್ ಡ್ಯೂ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅಬ್ಸರ್ವ್ ವೆರಿ ಕೇರ್ಫುಲಿ. ಟೋಟಲ್ ಅಮೌಂಟ್ ಡ್ಯೂ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕಂಪನಿ ಕೊಡಬೇಕಾದಂತಹ ಅಮೌಂಟ್ಸ್ ಎಷ್ಟು? ಇದು ನಮಗೆ ಕ್ವಶನಲ್ಲಿ ಸಿಗುತ್ತೆ. ಎಲ್ಲಿ ಕ್ವಶನಲ್ಲಿ ಸಿಗುತ್ತೆ? ಎಸ್, ಸಿ ಹಿಯರ್. 20,000 ಈಕ್ವಿಟಿ ಶೇರ್ಸು ಎಷ್ಟು? 2 lakhs. 50,000 ಈಕ್ವಿಟಿ ಶೇರ್ಸು 4 lakhs. ಥರ್ಡ್ ಒನ್ 30,000 ಈಕ್ವಿಟಿ ಶೇರ್ಸು 1,80,000.
ಸೊ 2 lakh ಪ್ಲಸ್ 4 lakh ಪ್ಲಸ್ 1,80,000 ಕ್ವಶನಲ್ಲಿ ನಮಗೆ ಇನ್ಫಾರ್ಮೇಷನ್ ಇದೆಯಲ್ಲ. ಸೊ 2 lakhs ಪ್ಲಸ್ 4 lakhs ಪ್ಲಸ್ 1,80,000 ಅಂದರೆ 7,80,000 ರುಪೀಸು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಬಟ್ ಅಷ್ಟು ಅಮೌಂಟ್ ನಮ್ಮ ಹತ್ರ ಇದೆಯಾ? ಇಲ್ಲ, ಅಷ್ಟು ಅಮೌಂಟ್ ನಮ್ಮ ಹತ್ರ ಇಲ್ಲ. ಎಷ್ಟು ಅಮೌಂಟ್ ಇದೆ ಅನ್ನೋದನ್ನು ನೋಡೋಣ. ನಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನು ನೋಡೋಣ. ಎಷ್ಟು ಅಮೌಂಟ್ ಇದೆ ನಮ್ಮ ಹತ್ರ ಅನ್ನೋದು ನೋಡಬೇಕಾದ್ರೆ ಟೋಟಲ್ ರೆಸೀಟ್ಸ್ ಮೈನಸ್ ಟೋಟಲ್ ಪೇಮೆಂಟ್ಸ್. ಟೋಟಲ್ ರೆಸೀಟ್ಸ್ ಮೈನಸ್ ಟೋಟಲ್ ಪೇಮೆಂಟ್ಸ್. ಟೋಟಲ್ ರೆಸೀಟ್ಸ್ ಅಂದರೆ ಏನು? ನಾವು ಆಸ್ತಿಗಳನ್ನೆಲ್ಲ ಮಾರಾಟ ಮಾಡಿದ್ವಲ್ಲ, ವಿ ಹ್ಯಾವ್ ಸೋಲ್ಡ್ ಆಲ್ ದಿ ಅಸೆಟ್ಸ್ ಆಫ್ ದ ಕಂಪನಿ, ಟೋಟಲ್ ಆಲ್ ದಿ ಸಮ್ಸ್, ದಟ್ ಈಸ್ ದ ಡೆಬಿಟ್ ಸೈಡ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟಲ್ಲಿ ನಾವು ಏನೇನು ಐಟಮ್ಸು, ಕ್ಯಾಶ್ ಇನ್ ಹ್ಯಾಂಡ್ 30,000, ಅಸೆಟ್ಸ್ ರಿಯಲೈಸ್ಡ್ ಫ್ರೀ ಹೋಲ್ಡ್ ಪ್ರಾಪರ್ಟಿ 7 lakhs, ಪ್ಲಾಂಟ್ ಆ್ಯಂಡ್ ಮಿಷನರಿ 2,50,000, ಮೋಟಾರ್ ವೆಹಿಕಲ್ಸ್ 40,000, ಸ್ಟಾಕ್ 1,75,000, ಡೆಟಾರ್ಸ್ 80,000 ಅಷ್ಟನ್ನು ಕೂಡ ನಾವು ಟೋಟಲ್ ಮಾಡಿಕೊಂಡ್ರೆ 12,75,000 ಈಸ್ ದ ಟೋಟಲ್ ರೆಸೀಟ್ಸ್. ಟೋಟಲ್ ರೆಸೀಟ್ಸ್ ಆಫ್ ಕ್ಯಾಶ್. ಅಷ್ಟು ದುಡ್ಡು ಇದೆ. ಎಲ್ಲ ಅಸೆಟ್ಸನ್ನು ಸೇಲ್ ಮಾಡಿಬಿಟ್ಟು ಅಷ್ಟು ದುಡ್ಡನ್ನು ರಿಯಲೈಸ್ ಮಾಡಿದ್ದೀವಿ. ಸೊ ಟೋಟಲ್ ರೆಸೀಟ್ಸ್ ಮೈನಸ್ ಆ ಅಮೌಂಟಲ್ಲಿ ಈಗ ಸುಮಾರು ಪೇಮೆಂಟ್ಸನ್ನು ಮಾಡ್ತಾ ಬಂದ್ವಿ ನಾವು. ವಿ ಹ್ಯಾವ್ ಪೇಡ್ ಟು ವೇರಿಯಸ್ ಪಾರ್ಟೀಸ್, ಸೆಕ್ಯೂರ್ಡ್ ಕ್ರೆಡಿಟಾರ್ಸು, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು, ದೆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸು, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು, ಲಿಕ್ವಿಡೇಟರ್ ರೆಮ್ಯುನರೇಷನ್ನು ಎಲ್ಲ ಪೇಮೆಂಟ್ ಮಾಡ್ತಾ ಬಂದ್ವಲ್ಲ. ಸೊ ಎಲ್ಲರಿಗೂ ಪೇಮೆಂಟ್ ಮಾಡಿದ್ದಾದಮೇಲೆ ಏನು ಉಳಿದಿದೆ ಅಂತ ಚೆಕ್ ಮಾಡಬೇಕಾದ್ರೆ ಟೋಟಲ್ ರೆಸೀಟ್ಸ್ ಮೈನಸ್ ಟೋಟಲ್ ಪೇಮೆಂಟ್ಸು. ಈ ಟೋಟಲ್ ರೆಸೀಟ್ಸ್ 12,75,000 ಅಲ್ಲಿ ಸಬ್ಟ್ರಾಕ್ಟ್ ಆಲ್ ದ ಪೇಮೆಂಟ್ಸ್ ಮೇಡ್ ಅಪ್ ಟು ನಾವು. ಸಬ್ಟ್ರಾಕ್ಟ್ ಆಲ್ ದ ಪೇಮೆಂಟ್ಸ್. ಯಾವ್ಯಾವ ಪೇಮೆಂಟ್ಸು ಇಲ್ಲಿ ನೋಡಿ. 60,000 ಸೆಕ್ಯೂರ್ಡ್ ಕ್ರೆಡಿಟಾರ್ಸು, 5,000 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು, 37,350 ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ನು, then you have 3,200 again remuneration. 3,200 is also remuneration, yes. Then 15,000 preferential creditors, 1,45,000 unsecured creditors, 15,000 preferential creditors, 1,45,000 unsecured creditors. Then ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ಕೊಟ್ಟಿರುವಂತಹ ಅಮೌಂಟ್ 4,96,000. ಸಿಂಪಲ್ ಆಗಿ ಹೇಳಬೇಕಾದ್ರೆ total receipts is the total of all the items we have written up to now on the debit side of liquidator's final statement, and total payments will be the total of all the items we have taken under credit side of the liquidator's final statement. liquidator's final statement ಅಲ್ಲಿ ನೋಡಿ ಏನೇನು ಐಟಮ್ಸನ್ನು ನಾವಿಲ್ಲಿ ತಗೊಂಡಿದ್ದೀವಿ ಅವೆಲ್ಲವೂ ಕೂಡ ಇಲ್ಲಿ ತಗೊಳ್ತಾ ಇದ್ದೀವಿ ಅಷ್ಟೇ. ಕ್ಲಿಯರ್? ಎಸ್. ದೆನ್ ಆ ಅಷ್ಟು ಪೇಮೆಂಟ್ಸನ್ನು ಕೂಡ ನಾವಿಲ್ಲಿ ಲೆಸ್ ಮಾಡ್ಕೊಂಡ್ಬಿಟ್ರೆ ಯು ವಿಲ್ ಗೆಟ್ 5,13,450. ರೈಟ್, ಇನ್ನೊಂದು ಸಲ ಚೆಕ್ ಮಾಡಿ. ಟೋಟಲ್ ರೆಸೀಟ್ಸ್ ಎಲ್ಲ ಅಸೆಟ್ಸನ್ನು ಟೋಟಲ್ ಮಾಡ್ಕೊಂಡ್ವಿ 12,75,000 ಮೈನಸ್ ಟೋಟಲ್ ಪೇಮೆಂಟ್ಸ್ ಎಲ್ಲ ಲಯಬಿಲಿಟೀಸ್ಗೂ ನಾವು ಮಾಡಿರುವಂತಹ ಪೇಮೆಂಟ್ಸು, ಸೆಕ್ಯೂರ್ಡ್ ಕ್ರೆಡಿಟಾರ್ಸಿಂದ ಹಿಡಿದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸಿಂದ ಹಿಡಿದು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ 2 ಐಟಮ್ಸು, ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 15,000, ದೆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 1,45,000, ದೆನ್ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸು 4,96,000, ಅವರ ಕ್ಯಾಪಿಟಲ್ಲು ಪ್ಲಸ್ 2 years ಅರಿಯರ್ಸು ಎಲ್ಲ ಸೇರಿ 4,96,000. ಇಷ್ಟು ಐಟಮ್ಸನ್ನು 12,75,000 ಅಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಯು ವಿಲ್ ಬಿ ಗೆಟಿಂಗ್ 5,13,450. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಾವು ಬಾಕಿ ಇರುವಂತಹ ಹಣ 7,80,000. ವಿ ಹ್ಯಾವ್ ಟು ಪೇ 7,80,000 ಟು ದ 3 different types ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ವಿ ಹ್ಯಾವ್ ಟು ಪೇ 7,80,000 rupees. ಬಟ್ ಅಷ್ಟು ಅಮೌಂಟ್ ನಮ್ಮ ಹತ್ರ ಇದೆಯಾ? ಇಲ್ಲ. ಎಷ್ಟು ಇದೆ? 5,13,450. This 5,13,450 is the amount we have in our hand to pay to equity shareholders. 7,80,000 rupees ಕೊಡಬೇಕು ಅವ್ರಿಗೆ, ಆದರೆ ನಮ್ಮ ಹತ್ರ ಅಷ್ಟು ಹಣ ಉಳಿದಿಲ್ಲ. ನಮ್ಮ ಹತ್ರ ಇರೋದು ಬರೀ 5,13,450. ಇನ್ನು ಉಳಿದಿರೋ ಬ್ಯಾಲೆನ್ಸು ಏನು ಮಾಡ್ತೀರಾ? ದಟ್ ಈಸ್ ಲಾಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ
amount payable to equity shareholders 7,80,000 minus less amount available to equity shareholders. ಬೇರೆಯವ್ರಿಗೆಲ್ಲ ಪೇಮೆಂಟ್ ಮಾಡಿದಾದಮೇಲೆ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಲೆಸ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 2,66,550 ಈಸ್ ದ ಲಾಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸು. 3 ತರಹದ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ನಾವು 2 ಲಕ್ಷ, 4 ಲಕ್ಷ, 1,80,000 3 ಟೈಪ್ ಆಫ್ ಶೇರ್ ಹೋಲ್ಡರ್ಸಿಗೆ ಸೇರಿ 7,80,000 ರೂಪೀಸ್ ಕೊಡಬೇಕು. ಬಟ್ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಎಷ್ಟು ದುಡ್ಡಿದೆ? 5,13,450 ಇದೆ. 5,13,450 ನಮ್ಮ ಹತ್ರ ಇದೆ ಅನ್ನೋದು ಹೇಗೆ ಗೊತ್ತಾಯಿತು? ವೆನ್ ಯು ಸಬ್ಟ್ರಾಕ್ಟ್ ಆಲ್ ಪೇಮೆಂಟ್ಸ್ ಫ್ರಮ್ ದ ಟೋಟಲ್ ರೆಸಿಟ್ಸ್ ಆ್ಯಂಡ್ ವಿ ಆರ್ ಪೇಯಿಂಗ್ ಓನ್ಲಿ ದಟ್ ಮಚ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ರಿಮೈನಿಂಗ್ ಬ್ಯಾಲೆನ್ಸು ಏನಪ್ಪ ಅಂದರೆ ದಟ್ ಈಸ್ ಲಾಸ್. ಸೊ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದಿ ಲಾಸ್. 2,66,550 is the loss borne by the equity shareholders. ಈಗ we have to prepare one more statement. Very carefully observe. We have to prepare one more statement. ಈ ಸ್ಟೇಟ್ಮೆಂಟಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ? ಲಾಸ್ that should be shared to equity shareholders ಮಾಡಿದ್ದೀವಿ. Go to the next statement, that is calculation of amount to be paid for equity shareholders. ಈ ಟೇಬಲನ್ನು 4 ಕಾಲಮ್ಸ್ ಹಾಕ್ಕೊಳ್ಳಿ. ಪರ್ಟಿಕ್ಯುಲರ್ಸು, ಟೈಪ್ 1 ಈಕ್ವಿಟಿ ಶೇರ್ ಹೋಲ್ಡರ್ಸ್, ಟೈಪ್ 2 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆ್ಯಂಡ್ ಟೈಪ್ 3 ಈಕ್ವಿಟಿ ಶೇರ್ ಹೋಲ್ಡರ್ಸು. ಟೈಪ್ 1 ಈಕ್ವಿಟಿ ಶೇರ್ ಹೋಲ್ಡರ್ಸು 20,000 ಈಕ್ವಿಟಿ ಶೇರ್ಸ್ at ₹10 each fully paid. This information is in the question. ಟೈಪ್ 2 ಈಕ್ವಿಟಿ ಶೇರ್ಸು 50,000 ಈಕ್ವಿಟಿ ಶೇರ್ಸ್ at ₹10 each paid up ₹8. ಟೈಪ್ 3 ಈಕ್ವಿಟಿ ಶೇರ್ಸು 30,000 ಈಕ್ವಿಟಿ ಶೇರ್ಸ್ at ₹10 each paid up value only 6. ನಾವು ಪೇಯ್ಡ್ ಅಪ್ ಅಮೌಂಟ್ಸನ್ನು ಮಾತ್ರ ಇಲ್ಲಿ ತಗೊಳ್ಳಿ. ನೆಕ್ಸ್ಟ್ ಕಾಲಮಲ್ಲಿ ಪೇಯ್ಡ್ ಅಪ್ ಅಮೌಂಟ್ಸ್. ಫಸ್ಟ್ ಟೈಪ್ ಆಫ್ ಈಕ್ವಿಟಿ ಶೇರ್ಸು ₹10 ಪೇಯ್ಡ್ ಅಪ್ ಇದೆ. ಸೆಕೆಂಡ್ ಟೈಪ್ ಆಫ್ ಈಕ್ವಿಟಿ ಶೇರ್ಸು ₹8 ಪೇಯ್ಡ್ ಅಪ್. ಥರ್ಡ್ ಟೈಪ್ ಆಫ್ ಈಕ್ವಿಟಿ ಶೇರ್ಸು ₹6 ಪೇಯ್ಡ್ ಅಪ್. ನಾವು ಅಂದರೆ ಅಷ್ಟಷ್ಟು ದುಡ್ಡು ಅವರು ಕಂಪನಿಗೆ ಕೊಟ್ಟಿದ್ದಾರೆ ಆ ಈಕ್ವಿಟಿ ಶೇರ್ ಹೋಲ್ಡರ್ಸು. ಫಸ್ಟ್ ಟೈಪ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸು ₹10 ಕೊಟ್ಟಿದ್ದಾರೆ. ಸೆಕೆಂಡ್ ಟೈಪ್ ದೇ ಹ್ಯಾವ್ ಗಿವನ್ ₹8 ಟು ದಿ ಕಂಪನಿ. ಥರ್ಡ್ ಟೈಪ್ ದೇ ಹ್ಯಾವ್ ಗಿವನ್ ಓನ್ಲಿ ₹6 ಟು ದಿ ಕಂಪನಿ. ಅಷ್ಟು ಕೊಟ್ಟಿದ್ದಾರೆ. ಅದರಲ್ಲಿ ಈಗ ಅವರಿಗೆ ಲಾಸನ್ನು ಹಂಚ್ತೀವಿ. ನೋಡಪ್ಪ, ನೀವು ಕೊಟ್ಟಿರೋ ದುಡ್ಡಲ್ಲಿ ಲಾಸ್ ಆಗೋಗಿದೆ, ಆ ಲಾಸನ್ನು ಲೆಸ್ ಮಾಡಿಬಿಟ್ಟು ಉಳಿದಿದ್ದು ನಿಮಗೆ ಕೊಡ್ತೀವಿ. ಕಂಪನಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೇಳ್ತಾ ಇದೆ, ನೋಡಪ್ಪ, ನೀವು ಕೊಟ್ಟಿರೋ ಅಮೌಂಟಲ್ಲಿ ನಮಗೆ ಲಾಸ್ ಆಗೋಗಿದೆ, ಲಾಸನ್ನು ಲೆಸ್ ಮಾಡಿಬಿಟ್ಟು ಉಳಿದಿರೋ ಅಮೌಂಟ್ ನಿಮಗೆ ಕೊಡ್ತೀವಿ. ಸೊ ಈಗ ನಾವೇನು ಮಾಡ್ತೀವಿ? ಲಾಸನ್ನು ಲೆಸ್ ಮಾಡ್ತೀವಿ. ಲಾಸ್ ಎಲ್ಲಿ ಬಂತು? ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಲಾಸ್ ಇನ್ ದ ಪ್ರೀವಿಯಸ್ ವರ್ಕಿಂಗ್ ಟೇಬಲ್. ಸಿ, 2,66,550 is the loss that should be shared to equity shareholders. ಸೊ ಆ ಲಾಸನ್ನು ಈಗ ನಾವು ಹಂಚಬೇಕು. ಲಾಸ್ ಪರ್ ಈಕ್ವಿಟಿ ಶೇರ್ ಹೇಗೆ ಡಿವೈಡ್ ಮಾಡ್ತೀವಿ? ಲಾಸನ್ನು ಈಕ್ವಲ್ ಆಗಿ ಡಿವೈಡ್ ಮಾಡಿ ಎಲ್ಲ ಶೇರ್ ಹೋಲ್ಡರ್ಸಿಗೆ. 2,66,550 ಡಿವೈಡೆಡ್ ಬೈ 1 lakh ಈಕ್ವಿಟಿ ಶೇರ್ಸ್. 1 lakh ಈಕ್ವಿಟಿ ಶೇರ್ಸ್ ಎಲ್ಲಿಂದ ಬಂತು? ಟೈಪ್ 1 ಅಲ್ಲಿ 20,000 ಶೇರ್ಸ್, ಟೈಪ್ 2 ಅಲ್ಲಿ 50,000 ಶೇರ್ಸ್, ಟೈಪ್ 3 ಅಲ್ಲಿ 30,000 ಶೇರ್ಸ್. ಸೊ 20 + 50 + 30, 20,000 + 50,000 + 30,000. Total number of shares is 1 lakh. Therefore, loss available 2,66,550 divided by 1 lakh equity shares. If you divide, you will get 2.6655. You will get 2.6655. 2.6655 will be the loss available to each shareholder. So, our loss ಅನ್ನು ಲೆಸ್ ಮಾಡ್ಕೊಂಡ್ಬಿಡಿ. 2,66,555, 2.6655, 2.6655. When you subtract first type of shares, ₹10 paid shares, ಅದರಲ್ಲಿ minus loss 2.6655, you will get 7.3345. ಅಂದರೆ ಫಸ್ಟ್ ಟೈಪ್ ಆಫ್ ಶೇರ್ ಹೋಲ್ಡರ್ಸ್ಗೆ ನಾವು 7.3345 ಅನ್ನು ಪೇ ಮಾಡ್ತೀವಿ. ದೆನ್ ಸೆಕೆಂಡ್ ಟೈಪ್ ಆಫ್ ಈಕ್ವಿಟಿ ಶೇರ್ಸ್ ₹8 ಪೇಯ್ಡ್ ಆಗಿದೆ. ₹8 paid minus loss 2.6655. If you subtract, you will get 5.3345. ಅದನ್ನು ನಾವು ಅವರಿಗೆ ಪೇಮೆಂಟ್ ಮಾಡಬೇಕು. ಥರ್ಡ್ ಕ್ಯಾಟಗರಿ ಆಫ್ ಈಕ್ವಿಟಿ ಶೇರ್ಸು ₹6 paid minus loss 2.6655.
you will get 3.3345. ಸೊ ದಿಸ್ ಈಸ್ ದಿ ಫೈನಲ್ ಆನ್ಸರ್ ದೇ ಹ್ಯಾವ್ ಆಸ್ಕ್ಡ್ ಇನ್ ದ ಕ್ವಶನ್. ಯಾವ್ಯಾವ ಶೇರ್ ಹೋಲ್ಡರ್ಗೆ ಎಷ್ಟೆಷ್ಟು ಬರುತ್ತೆ ಅಂತ. ಮೊದಲನೇ ಶೇರ್ ಹೋಲ್ಡರ್ಗೆ 10 rupees ಪೇಮೆಂಟ್ ಮಾಡಿರೋ ಫುಲ್ಲಿ ಪೇಯ್ಡ್ ಅವರಿಗೆ 7.3345. ಸೆಕೆಂಡ್ ಟೈಪ್ ಆಫ್ ಶೇರ್ ಹೋಲ್ಡರ್ಸು ಪೇಯ್ಡ್ ಅಪ್ 8 rupees ಆಗಿರೋರಿಗೆ 5.3345. ಥರ್ಡ್ ಟೈಪ್ ಆಫ್ ಶೇರ್ ಹೋಲ್ಡರ್ಸು 6 rupees ಪೇಮೆಂಟ್ ಮಾಡಿರೋರಿಗೆ 3.3345. Now this information we should put into the table, that is the liquidator's final statement. Come on, bring these amounts to the liquidator's final statement. See here, equity shareholders working note 1 and 2 ಅಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀವಿ. ಫಸ್ಟ್ ಟೈಪ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸು 20,000 ಈಕ್ವಿಟಿ ಶೇರ್ಸ್ ಇದ್ದಾರೆ. 20,000 ಈಕ್ವಿಟಿ ಶೇರ್ಸ್ ಇಂಟು 7.3345. ಈ 7.3345 ಅಲ್ಲಿ ವರ್ಕಿಂಗ್ ನೋಟ್ ನಂಬರ್ 2 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದು. ಸೊ ಮಲ್ಟಿಪ್ಲೈ 20,000 ಈಕ್ವಿಟಿ ಶೇರ್ಸ್ ಇಂಟು 7.3345. Multiply 20,000 into 7.3345, you will get 1,46,690. Then second type of equity shares 50,000 ಅವರು ಕೊಡಬೇಕಾಗಿರೋದು 5.3345. ಸೊ multiply 50,000 into 5.3345, you should get 2,66,725. Then third category 30,000 equity shares, multiply with 3.3345, you will be getting 1,35,000. So equity shareholders ಎಲ್ಲಾನು payments ಅನ್ನು ಕೊಟ್ಟು ಆಗಿದೆ. Now you can total the both sides of liquidator's final statement. You should get same total of 12,75,000. I hope you understood, and go through this video again and again very carefully and work out the problem in your books. If you have any doubts, please contact me. I will be sending the PDF files of this problem and question and answer for you, so that it will be easy to practice. Thank you.